ನೀನೊಂದು ಪಪ್ಪಿ ಕೊಡು. ಏನು ಹೊಡೆಕೆ ಹೋಗ್ರಿ ಮಗ ಅಲ್ಲ ಒಳಗ ನನ್ನ ತಗೊಂಡ್ರೆ 5,000 ನಿಂಗೆ ಈಗ ಆಗಲ್ಲ ಬಿಡು. 10,000 ನಿಂದ 5,000 ಇವಾಗ ಸೊಪ್ಪು 10,000 ಕೊಡ್ತೀನಿ. ಲೇ ಬಿಡಲೇ ಲೇ ನನ್ನ ಮಗನ ಪುರಿ ಕೊಟ್ಟ ನೀನು. ಮಗನೇ ಏನ್ ಕೊಟ್ಟಿದ್ದೆ ನೀನು? ಏನ್ ಕೊಟ್ಟೆ ಹೇಳು? ಅವತ್ತು ನಾನು ಹೇಳ್ದೆ ತಾನೆ ನಿಂಗೆ. ಟೇಕ್ ಯುವರ್ 2 ಲಿಪ್ಸ್ಟಿಕ್ಸ್ ಬೆಳ್ಕೊಂಡು ಚೆನ್ನಾಗಿರು. ಟೇಕ್ ಕೇರ್. ನಿನ್ ತಮ್ಮ ಪ್ರೀತಿಯಿಂದ ತಂದವನೇ, ಸಣ್ಣದು ಗಿಣ್ಣದು ಅಂತ ನೋಡಕ್ ಹೋಗ್ಬೇಡ ಅಣ್ಣ, ಪ್ರೀತಿನ ಅಕ್ಸೆಪ್ಟ್ ಮಾಡು ಆಯ್ತಣ್ಣ. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸುಸ್ವಾಗತ ಗೈಸ್. ಇವತ್ತಿನ ವಿಡಿಯೋ ನೆನ್ನೆ ವಿಡಿಯೋದಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿರ್ತೀರ, ಸಿಕ್ಕಾಪಟ್ಟೆ ಕೋಪಗೊಂಡಿರ್ತೀರ, ಟ್ರಿಗರ್ ಆಗಿರ್ತೀರ, ನಿಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋಯಿಸ್ಬಿಟ್ಟಿರ್ತೀನಿ. ದಯವಿಟ್ಟು ಕ್ಷಮಿಸ್ಬೇಕು. ಅದಕ್ಕೆ ನಮ್ಮಮ್ಮ ಅಪ್ಪಿ ಅವ್ವ ನಮ್ಮಣ್ಣ ದೊಡ್ಡಪ್ಪ ಎಲ್ರಿಗೂ ದಯವಿಟ್ಟು ಕ್ಷಮಿಸಿ, ವಿಜಿಗೂ ಕ್ಷಮಿಸ್ಬಿಟ್ರಿ ಗೈಸ್. ಇವತ್ತನೇ ವಿಡಿಯೋ. ಇವಾಗ ಒಂದು 2 ಅವರ್ ಹಿಂದೆ ಅವ್ರಿಗೆ ಬೇಜಾರು ಮಾಡಿದ್ದು, ಇವಾಗ ತಿರ್ಗಾ ಮತ್ತೆ ಖುಷಿ ಪಡ್ಸಕ್ಕೆ ಅಂದ್ಬಿಟ್ಟು ಮೈಸೂರಿಗೆ ಹೋಯ್ತವನಿ. ನಮ್ಮ ಅಮ್ಮಂಗೆ ಸೀರೆ ಯಾರ್ಯಾರಿಗೆ ಏನೇನು ಹಾಳು ಮಾಡವನಿ ಅದನ್ನೆಲ್ಲನೂ ಹೊಸದಾಗಿ ರೀಪ್ಲೇಸ್ ಮಾಡವ ಬನ್ನಿ. ಇವಾಗ ಮೈಸೂರಿಗೆ ಹೋಯ್ತವನಿ. ಹುಷಾರ್ ಕಣಲ್ಲಿ ಗೂಬೆ ತಾಂಡ ಆಯ್ತಾ? ಎಲ್ಲ ಚೆನ್ನಾಗಲ್ಲ. ಲೇಡೀಸ್ ಕ್ರಶ್ ಮಣಗಿದ್ ಬರ್ಮ ಬಾ ಬೆಳಗ್ಗೆ. ಹೆಂಗಿದ್ದೀರಾ? ಆರಾಮ? ಅಯ್ಯೋ ನೀ ಏನಣ್ಣವ ಕರೆಂಟ್ ಹೊಡಿದ್ಕಣ್ಣ? ಹಂಗೆ ಜಿಮ್ಗೆ ಹೋಯ್ತ ನಾವು ಹಂಗೆ ಕರೆಂಟ್ ಸೀರಿಯಸ್ ಆಗಿ ಕಿರ್ಬೇಲ್ ಕೊಟ್ಟಿದ್ವಣ್ಣ. ನೋಡಿ ಬ್ರೋ ಮಾಡಿಸ್ಕಿಡ್ಸ್ಬಿಟ್ಟೆ ಕಣಪ್ಪ. ಆಮೇಲೆ ಏನಪ್ಪ ಏನಾಗಿರಲ್ಲ ನೀನು ಅನ್ಸ್ತಾ ಇತ್ತು. ಗೈಸ್ ಮೈಸೂರಿಗೆ ಬಂದವಿ. ಬನ್ನಿ ಇವಾಗ ಏನೇನು ಹೇಳಿದ್ನಲ್ಲ ಅಲ್ಲಿ ಏನೇನು ತಗೋಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ತಗೊಳವ. ಗೈಸ್ ಗಂಡ ಇದಾಗಿ ಸ್ಯಾರಿ ಅಂಗಡಿಗೆ ಬರಕ್ಕೆ ಏನೋ ಒಂಥರ ಮುಜುಗರ ಅನ್ಕಲ್ರಿ. ಎಲ್ಲ ಬರೀ ಇಂಗ್ಲೀಷ್ರೇ ತುಂಬ್ಕೊಂಡವ್ರೆ. ಗುಳಿಗೆ ಸೆಲೆಕ್ಟ್ ಮಾಡ್ಬೇಕು ಇವಾಗ. ಗೈಸ್ ನಮ್ಮ ಅಮ್ಮನ ಥರದೇ ಸೇಮ್ ಸ್ಯಾರಿ ಸಿಕ್ಕೈತೆ ಅನ್ಕೊಳ್ರಿ. ಬ್ಲೂ ನಾನು ಅರ್ಧ ಹಾಕಿದ್ನಲ್ಲ ಅದೇನೆ. ನೀವು ಚೆನ್ನಾಗಿದ್ದೀರಾ ಗೈಸ್? ಸ್ಯಾರಿ ತಗೊಂಡಾಯ್ತು. ಸ್ಯಾರಿ ಎಷ್ಟು ತಗೊಂಡವಿ ಅಂತ ಅಂದ್ಬಿಟ್ಟು ಯಾವ್ಯಾವ ಸ್ಯಾರಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ರೀ ಗೈಸ್. ನಾನು ಅರ್ಧ ಹಾಕಿದ್ದು 1 ಸೀರೆ, ಇವಾಗ ನಾನು 3 ಸೀರೆ ತಗೊಂಡವ್ರಿ. ಮತ್ತು ನಮ್ಮ ಅಮ್ಮಂದು ಏನು ಪ್ರೈಸ್ ಇತ್ತು ಸ್ಯಾರಿ ಅರ್ಧ ಹಾಕಿದ್ದು ಅದಕ್ಕಿಂತ ಜಾಸ್ತಿ ಪ್ರೈಸ್ಗಳು ತಗೊಂಡವ್ನಿ. ಇವಾಗ ಬನ್ನಿ ಅಪ್ಪಿಗೆ ತಗೊಳ್ವಾ ಗೈಸ್. ಮೇಕಪ್ ಅಂಗಡಿ ಗೈಸ್ ಇದೊಂದು ತಗೋತೀನಿ. ಎಣ್ಣೆ ಇಟ್ಲದು ಮೇಕಪ್ ಬರೀ 2ಕ್ಕೆ 2,000. 2 ಹಂಚು ಕಡ್ಡಿ ಇದಂಗ ಅವೇ 2,000 ಐತ್ಗೆ. ಇದೊಂದು ಕಡಿಮೆ. ಇದೊಂದು ಇದಾದ್ರೆ 2,000 ಅಂತೆ. ನನ್ನ ಮಗನ್ ಈ ಎಣ್ಣೆಗಳು ಇದು ಮಾಡೋದಕ್ಕೆ ನಮ್ಗೆ 1 ತಿಂಗಳು ಖರ್ಚಿಗೆ ಬರುತ್ತೆ 2,000. ನಮ್ಮ ಅಣ್ಣಂಗೆ ಒಂದು ಸಿಲ್ವರ್ ಚೈನ್ ಇವಾಗ ಗೈಸ್. ಇಲ್ಲಿ ನಾನು ಬೆಳಗ್ಗೆ ಚೆಚ್ಚಾಗ್ತಿದ್ನಲ್ಲ ಅದಕ್ಕಿಂತ ಒಂಚೂರು ಕಮ್ಮಿನೇ ಐತೆ ತೂಕ. ಬಟ್ ಆದರೆ ಇದಕ್ಕೆ ಇವತ್ತಿನ ಪ್ರೆಸೆಂಟ್ ರೇಟ್ ನಾನು ಅವತ್ತು ತಗೊಂಡಾಗ ಒಂದು 3,000 ಕಂಟ ಐತಿ. ಇವಾಗ ಇದೆ 10,000 ಅಂತ ಇದೆ ಚೈನು ಗೈಸ್. ನಮ್ಮ ಅಣ್ಣದು 4,500 ರೂಪಾಯಿ. ಏನ್ ಇಲ್ಲಿ ಹಿಂಗ ದಾರ್ದಂಗ ಅದಲ್ಲ ಇದು ನೂಲಂಗೆ. ಹಂಗೇನಿಲ್ಲ ಚೆನ್ನಾಗಿ. ನಾನು ಕೊಡು ಚಾಲೆಂಜ್. ಇಲ್ಲೇ ಚೆಚ್ಚಾಕ್ಬಿಡ್ತೀನಿ ಫೋನ ಗೈಸ್. ಪೇಡ್ 4,000 ಮ್ಯಾಮ್ ಆಗಿದೆ. ಸಸಂಕು ಪ್ರಪೋಸ್ ಮಾಡ್ಬೇಡ ಗೈಸ್. ಈ ವಿಡಿಯೋ ಬಜೆಟ್ ಯಾವ ರೇಂಜ್ ಕ್ರಾಸ್ ಆಯ್ತಾ ಇದೆ ಅಂದ್ರೆ ನನ್ನ ತಾಯಣಗೂ ಇಷ್ಟದಾಯ್ತದೆ ಅಂತ ಗೊತ್ತೇ ಇರಲಿಲ್ಲ ಅನ್ಕೊಳ್ಳಿ. ಎಷ್ಟಾಗಿದ್ದು ನಮ್ಮ ಅಮ್ಮಂದು 2,700 ಜೊತೆಗೆ 3,000 ಟೋಟಲ್ 3,370 ಅನ್ಕೊಳ್ರಿ. 3,370 3,000. ಅದ್ ಬಿಟ್ರೆ ಅಪ್ಪಿದೊಂದು 2,000. 2,300. ನಮ್ ಇಲ್ಲ 2,200 ಅಪ್ಪಿದು. ಅದ್ ಬಿಟ್ರೆ ಸಸಂಗಂದು ಎಷ್ಟು ನಮ್ಮ ಅಮ್ಮನ ಎಷ್ಟಾಯ್ತು 3,500. 4,000 5,000. ಈ ಸಸಂಗದ ಎಷ್ಟು 6,000 10,000 ಆಯ್ತು. ಇವಾಗ ಆಲ್ರೆಡಿ 10,000 ಕ್ರಾಸ್ ಆಗ್ಬಿಟ್ಟಿದೆ. ಲ್ಯಾಟ್ರಿ. ಇನ್ನು ಕಳೆಪುರಿ ಮೂಟೆ ಮತ್ತೆ ಸೇಬು, ಆಮೇಲೆ ಅಮೃತ್ ನೋನಿ 2 ಪ್ಯಾಕೆಟ್ 2 ಲೀಟ್ರು.
ಮೈ ಗಾಡ್, ಈ ರೇಂಜ್ ಬಜೆಟ್ ಎಲ್ಲಾರ್ಗು ಕೊಟ್ಟಿಲ್ಲ ನನಗ. ಆಯ್ತು ಕೊಟ್ಟೆ. ಗೈಸ್ ಬಜೆಟ್ಗೆಲ್ಲ ಯೋಚನೆ ಮಾಡೋದು ಬೇಡ. ಅವ್ರು ಖುಷಿ ಆಯ್ತಾರಲ್ಲ, ಅವ್ರ ಮಕ್ಕದಲ್ಲಿ ಬರೋ ನಗುಗೋಸ್ಕರ ಯಾವ ಎಷ್ಟು ಮಾಡಿದ್ರು ಕಮ್ಮಿನೇ. ನಮ್ಮಮ್ಮ ಎಷ್ಟು ಖುಷಿ ಪಡ್ತದ ನೋಡ್ಕೊಳ್ರಿ ನೀವು. ಆ ನಗು ಮುಂದೆ ನಾವು ಕೋಟಿ ಖರ್ಚು ಮಾಡಿದ್ರು ಏನು ಅನ್ಸಲ್ಲ. ನಮ್ಮವ್ರಿಗೆ ತಾನೇ ಮಾಡ್ತಿರೋದು, ಬೇರೆಯವ್ರಿಗೆ ಯಾರು ಮಾಡ್ತಿದ್ದೀನ, ನಮ್ಮವ್ರಿಗಲ್ವಾ? ಏನಂತ ಹೇಳಿ ಕನ್ನಡ ಇರ್ಲಿ, ನಿಂಗೆ ಏನಾರು ಮಾಡ್ತೀನಿ. ಗೈಸ್ ಇವಾಗ ಬನ್ನಿ ವಿಜಿಗೆ ಒಂದು ಕಳಪುರಿ ಮೂಟೆ ತಗೊಳವ. ವಿಜಿ ಸಾಕಾಗ್ಬಿಡ್ತು ಅನ್ಕೊಳ, ಸೀರಿಯಸ್ ಆಗಿ. ತುಂಬ ಗೈಸ್ ನಮ್ಮ ದೊಡ್ಡಪ್ಪಂಗೆ 1 kg ಸೇಬ್ ತಗೊಬಂದೈತಿ. 270 ರೂಪಾಯಿ ಕೆಜಿ. ಚೆನ್ನಾಗೈತೆ ತಾನೆ? ಚೆನ್ನಾಗೈತೆ. ಗೈಸ್ ಮತ್ ನಾನು ಮಾಡಿರೋ ಈ ಕಂಟೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡವನಿ. ಬಟ್ ಆದ್ರೆ ಈ ಕಂಟೆಂಟ್ ಅಲ್ಲಿ ನಾವು ಒಂದು ಪಾಠ, ನನಗೆ ಒಂದು ಪಾಠ ಗೊತ್ತಾಯ್ತು. ಏನ್ ಪಾಠ ಅಂದ್ರೆ, ನಾವು ನಮ್ಮ ಫೇವ್ರೇಟ್ ವಸ್ತುಗಳನ್ನ, ಫೇವ್ರೇಟ್ ವ್ಯಕ್ತಿಗಳನ್ನೇ ಆಗಿರ್ಲಿ, ವಸ್ತುಗಳನ್ನೇ ಆಗಿರ್ಲಿ, ಬಿಟ್ಟು ಬದುಕೋದನ್ನ ಕಲಿಬೇಕು. ಬಿಕಾಸ್ ಇವಾಗ ಅದೊಂದು ಹೋಯ್ತು ಅಂದಿದ ತಕ್ಷಣ ಇನ್ನೊಂದೇನು ಅದಕ್ಕಿಂತ ಚೆನ್ನಾಗಿರೋದು ಬರಕ್ ರೆಡಿ ಆಗಿರ್ತದೆ ಅನ್ನೋದನ್ನ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಒಂದು ಫೇವ್ರೇಟ್ ಹೋಯ್ತು, ನಮ್ಮ ಅಮ್ಮಂದು, ಅಪ್ಪಿದೆ, ಎಲ್ರದ್ದು ಹೋಯ್ತು. ಬಟ್ ಆದ್ರೆ ಇನ್ನೊಂದು ಚೆನ್ನಾಗಿರೋದು, ಅದಕ್ಕಿಂತ ಬೆಲೆ ಬಾಳೋ ಅಂತದ್ದು, ಅದಕ್ಕಿಂತ ಜಾಸ್ತಿದು ಅದು ಬಂತಲ್ಲ, ಅದ್ರಲ್ಲಿ ನೋಡಿ ಇದು ಒಂದು ಪಾಠ ತರ ಆಯ್ತು. ನನಗೇನೆ ಇದು ಕಲ್ತಿದಂಗೆ ಆಯ್ತು. 1 to ಡಬಲ್ ಬರ್ತದೆ ಅದ್ರಲ್ಲಿ ಬೇರೆ. ಸೊ ಗೈಸ್, ನೀವೇ ಯಾರು ನಿಮ್ಮ ಲೈಫಿಂದ ಹೊಂಟೋದ್ರು ಅನ್ಕೊಳ್ರಿ, ಬೇಜಾರಾಗೋಕೆ ಹೋಗ್ಬೇಡಿ, ಅಳಕ್ ಹೋಗ್ಬಿಡ್ರಿ, ನೊಂದ್ಕೊಳಕ್ ಹೋಗ್ಬಿಡ್ರಿ, ಏನು ಮಾಡಕ್ ಹೋಗ್ಬಿಡ್ರಿ. ನಿಮ್ಗೆ ಇನ್ನೊಂದು ಸ್ಪೆಷಲ್ ಅದಕ್ಕಿಂತ ಡಬಲ್ ತ್ರಿಬಲ್ಲು ಬೆಲೆ ಬಾಳ ಅಂತದಾಗಿರ್ಲಿ, ಅಥವಾ ಇವಾಗ ಹೋಗಿರೋರ್ಗಿಂತ ವರ್ತಾಗಿರೋ ಪರ್ಸನ್ ನಿಮ್ ಲೈಫಿಗೆ ಬರ್ತಾರೆ. ಗೈಸ್ ನಮ್ಮ ಅಜ್ಜಿಗೆ ಒಂದು ಸ್ಪ್ರೇ ಬೇಕಂತೆ. ಅವಾಗ್ಲಿ 2-3 ದಿವಸದಿಂದ ನಡೀತಿ, ಇವಾಗ ತಗೋಬತ್ತವನಿ. ಮತ್ತೆ ಆಮೇಲೆ ಇವಾಗ 2 ಅಮೃತನವನಿ ಡಿ ಪ್ಲೇಸ್ ತಗೋತಿರೋದು. ಗೈಸ್ ಆಂದಿವೆ ಹಂಗೆ ನನ್ನ ಫ್ರೆಂಡ್ ಅವ್ರ ಮನೇಲಿ ಹಬ್ಬ ಇತ್ತು, ಬಂದಿದ್ದ. ನನ್ನ 3ನೇ ಕ್ಲಾಸಿಂದ ನನ್ನ ಜೀವನ ಹಾಳು ಮಾಡಿರೋ ಲೋಪರ್ ನನ್ನ ಮಗನೇ, ಬಾ ಊಟ ಕೊಡು. ಗೈಸ್ ಅಲ್ಲಿ ಕಾಣಿಸ್ತಾವನಲ್ಲ ಹಿಂದೆ, ತೋರಿಸ್ತಾ ಒಂಥರ ಈ ಕೃಷ್ಣ ಇದ್ದಂಗೆ, ನಾನು ಅರ್ಜುನ ಇದ್ದಂಗೆ. ಜೀವನದ ಪಾಠಗಳನ್ನ ತೋರಿಸಿ 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 ನನ್ನ ಈ ಮಟ್ಟಕ್ಕೆ ತಂದವನೇ. ಮತ್ತೆ ಒಂದು 2 ಪೀಸ್ ಎಕ್ಸ್ಟ್ರಾ ಹಾಕ್ಬಿಡಲ್ಲ, ಸುಮಾರು ಎಸ್ ನಾನು ಪೀಸ್ ಎಕ್ಸ್ಟ್ರಾ ಹಾಕ್ಲಿ ಅಂತ ಇವಾಗ ಮಾತು ಹೇಳ್ದಲ್ಲ. ಬಟ್ ಆಕ್ಚುಲ್ ಆಗಿ ನಿಜ ಈ ಬೋಧನೆ ಮಾಡ್ತಾರೆ ಗೊತ್ತಾ, ಕೃಷ್ಣ ಅರ್ಜುನಿಗೆ ಆ ತರ ಈ ಲೋಪರ್ ನನ್ನ ಮಗನಿಗೆ ಇವನ್ ತರ ಒಂದ್ 3-4 ಜನ ಅವ್ರೆ ನನ್ನ ಲೈಫಲ್ಲಿ ಅನ್ಕಲ್ರಿ. ಅವ್ರು ಹೇಳಿರೋ ಪಾಠಗಳು, ಅವ್ರು ಹೇಳಿರೋ ಮಾತುಗಳು. 3-4 ಜನ ನಾನೊಬ್ಬ. ಅಂತರದವರಲ್ಲಿ ಇವನು ಒಬ್ಬ. ಊಟಕ್ಕೆ ಬಂತಿದಂಗೆ ಫಸ್ಟ್ ಊಟ ಕುತ್ಕೊಂಡ್ಬಿಟ್ರಿ. ಇನ್ನೊಂದಾಕ ಎಲೆ ಅಲ್ವಾ ಇದು, ಬೇಡ ಬಿಡು. ಗೈಸ್ ಊಟ ಮುಗೀತು. ಗೈಸ್ ಹಟ್ಟಿಗೆ ಬಂದು ಒಳಗಡೆ ಹೋಗಿ, ಸರ್ಪ್ರೈಸ್ ಇತ್ತು, ಹೋಗಿ ಒಳಕ್ ಹೋಗೆ, ಹೋಗಂಬುದ ಹೋಗು, ಒಳಕ್ ಹೋಗು. ಆಯ್ತು 3 ದಿವಸ ಸಾಲನೆ ಮಾಡಿಲ್ವಾ? ನೀವ್ ಮಾಡಿದ್ದು ಗಬ್ಬುದ ಇರ್ಲ, ಹೋಗಪ್ಪಿ ಸ್ವಲ್ಪ. ಡೈಲಿ ಮಾಡ್ತೀನಿ. ಗುಳಿ ಹೊಡಿ ಬಿಸಿ, ಹೋಗ ಬನ್ನಿ ಗಿಫ್ಟ್ ಕೊಡುವ. ತಾಯಿ ಹೋಗಮ್ಮ, ಬರಕ್ಕೆ ಬಂದಿರೋದ್ ಕಾಣಂತೆ, ಡವ್ ಮಾಡ್ಬೇಡ ಸಾಕು. ಶಶಿಕಲಾ ಬಂದು ಬಿಟ್ಟಳು ಚಿನ್ನಿ ಮಗಳು. ನಿನ್ ಎಸ್ಸೀರ ಅರ್ಧಾಕಿದ್ದ, ಎಸ್ಸೀರ ನೀನ್ ಅರ್ಧಾಕಿದ್ದ, ಇದೊಂದೇ ತಾನೇ ಅರ್ಧಾಕಿದ್ದ. ಎಸ್ ನಮ್ಮ ಅಮ್ಮಂಗೆ ಅರ್ಧಾಕಿದ್ದು ಇದೇ ತರ ಸೇಮ್ ಡಿಟ್ಟೋ ಸೀರೆ. ಇವಾಗ ಇದನ್ನೇ ತಗೊಬಂದು ಕೊಡ್ಸಿರೋದು, ಓಕೆನಾ? ಒಂದ್ ಸೀರೆ ನಮ್ಮಾಗ ನಟ್ಟಿ ಎಣ್ಣೆ ಭಾರಿ ಆಡ್ತಾಳೆ. ಏನು ಒಂದ್ ಸೀರೆ ಅರ್ಧಾಕಿರೋದು, ಬೆಳಗ್ಗೆ ಎಲ್ಲ ಹತ್ತಿರೋದು ಹೊಡೆದಿರೋದು ನಂಗೆ ಕಣಮ್ಮ. ನೋಡು 2ನೇ ಸೀರೆ ನೋಡ್ರಾ, ಒಂದ್ ಸೀರೆ ಅರ್ಧಾಕದ್ನ ನೋಡು, 3 ಸೀರೆ ತಗೊಬಂದ್ಕೊಟ್ರು. ಈ ಸೀರೆ ನಂಗೆ ಎವ್ವಿ ಇಷ್ಟ ಆಯ್ತು ಕಣಮ್ಮ, ಸಿಕ್ಕಾಪಟ್ಟೆ ಸಕ್ಕತ್ತಾಗದೆ. ಇದು ಚೆನ್ನಾಗಿದಾ? ಬೆಳಗ್ಗೆ ಹೊತ್ತು ಮಾತ್ರ ಬೈಯೋದು, ಇವಾಗ ನೋಡು 3 ಸೀರೆ ತಗೊಬಂದಿರೋ. ಶಶಿಕಲಾ ಖುಷಿನಾ?
ಫುಲ್ ಖುಷಿನಾ? 2 ನಿಮಿಷ ಸೆಲೆಕ್ಟ್ ಮಾಡಿರೋದು ಅವತ್ತೆ. ನೋಡ್ ಒಟ್ಟಲ್ಲಿ ಚೆನ್ನಾಗವ ಸೀರೆ. ಇನ್ನೊಂದು ಮಧ್ಯದ ನಾನು ಸೆಲೆಕ್ಟ್ ಮಾಡಿರೋದು. ಸೀರೆ ಚೆನ್ನಾಗಿದ್ದ? ಸೂಪರ್. ಇಷ್ಟ ಆಯ್ತಾ? 3 ಸೀರೆನೂ ಓಕೆ ಅಲ್ವಾ ಗೈಸ್? ಆಸ್ ಇಟ್ ಈಸ್ ನಮ್ಮ ಅಮ್ಮಂದು ಅರ್ಧ ಕಿತ್ ಸೀರೆ ಅದು ಹೆಂಗಿತ್ತು ಹಂಗದೇ ಒಂದು ಸೀರೆ ತಗೊ ಬಂದವನೆ. ಅದ್ರ ಜೊತೆಗೆ ಒಂದೇ ದಿನ ಹುಟ್ಟಿದ್ದು ಹೊರದಾಕ್ಬಿಟ್ಟೆ. ಅದ್ರ ಜೊತೆಗೆ 2 ಸೀರೆ. ಖುಷಿನಾ? ಮಜಾ ಮಾಡು. ಎಸ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ನಿಂಗವ್ವ. ಬಾ ನಿಂಗವ್ವ. ಬಾ ನಿಂಗವ್ವ ಬಾ. ನಿಂಗೆ ಬಾಯ್ಲಿ ನನ್ನ ಮಗನ ಟಿಯಣ್ಣ ಬಾ. ನೀನ್ ನಿನ್ ಪ್ರಶಸ್ತಿ ಕೊಡ್ತಾ ಇಲ್ಲ ಇಲ್ಲಿ. ಇವ್ರು ಒಂಥರ ಕೇಳಿದಾಗ ನೀನು ಮೂಗ್ಬಿಟ್ಟು ಬಿಚ್ಕೊಟ್ಬಿಡಿ ಕಿಲೋ ಚಿನ್ನುವ. ಈ ನನ್ ಮಗ ಸಖತ್ ಫಾಸ್ಟ್ ಆಗವನೆ. ತಿಳ್ಕೊಂಡು ನನ್ನ ಮಗನ ಟಿಯಣ್ಣ ಅಂತ. ಇಲ್ಲೊಂದು ಮೂಗ್ಬಿಟ್ಟು ಬಿಚ್ಕೊಡ್ತಿದ್ಯಾ ನಿಂಗಮ್ಮ ದಿಸ್ ಇಸ್ ಫಾರ್ ಯು ಟು ಅಮೃತ್ ನನಿಸ್ ಕಮ್ ಯಾ. ಇನ್ನು ಅದು ನಮ್ಮ ಅವ್ವಂಗೆ ಬೆಳಗ್ಗೆ ಅಮೃತ್ ಹಿಂಗ್ ಯಾವ ಫೇವ್ರೇಟ್ ಅಂದ್ರೆ ಬಾಟ್ಲಿತ್ತು ನಮ್ಮವ್ವ ಡೈಲಿ ಯೂಸ್ ಮಾಡೋದಿದೆ ಅಲ್ವಾ, ಅದಕ್ಕೆ ಅಮೃತ್ ನೋನಿ ಅನ್ಬಿಟ್ಟು ಅಮೃತ್ ನೋನಿ ಕೊಡ್ತು. 2 ಅಮೃತ್ ನೋನಿ. ಗಿಡ ಕೂತ್ಬಿಟ್ಟು ಖುಷಿನಾ ನಿಂಗೆ? ಖುಷಿ ಕಣಪ್ಪ. ನೀನೊಂದು ಪಪ್ಪಿ ಕೊಡು. ಆಯ್ತು, ಇನ್ನೊಂದೆರಡು ಬೇಕಾ? ಬೇಡ. ತಗೊಬರ್ತೀನಿ. ತಗೊಬೈದೆ? ಇದು ಮಂಡಿ ನೋವು ನಮ್ಮ ಅವಂಗಿತ್ತು, ಮೊನ್ನೆಯಿಂದ ಹೇಳ್ತಿ ತಂದಿರ್ಲಿಲ್ಲ. ತಗೋ ಮಡಿಕವ, ನೀನ್ ಕುಡಿಯವ. ದಿವಸ 1 ಲೋಟ ಕುಡಿತಿದ್ಲಿ, 2 ಲೋಟ ಕುಡಿ. ಬೇಗ ಹೊಸಿ ಹೆಚ್ಚ. ಅಪ್ಪಿ ನೆಕ್ಸ್ಟ್ ಯುವರ್ ಟರ್ನ್, ಕಮ್. ನೆಕ್ಸ್ಟ್ ಅಪ್ಪಿ ಬರಮ್ಮ. ಅವ್ರ್ದು 1000 ರೂಪಾಯಿ ಚೆಕ್ ಹಾಕೋಣ ಈಗ. ಅಯ್ಯೋ ಅವಳು ಕಿಲಾಡಿ. ಇಲ್ಲ ಗೈಸ್, ಅಪ್ಪಿದು ಬೆಳಗ್ಗೆ 1 ಲಿಪ್ಸ್ಟಿಕ್ ಹೊಡೆದಾಕಿದ್ವಿ. ಇವಾಗ 2 ಲಿಪ್ಸ್ಟಿಕ್. ಟೇಕ್ ಯುವರ್ 2 ಲಿಪ್ಸ್ಟಿಕ್ಸ್. ಬೆಳ್ಕೊಂಡು ಚೆನ್ನಾಗಿರು. ಡಿಸ್ಕೌಂಟ್ ಇಲ್ಲ ಕಣಿಗ್ಲಲ್ಲಿ ನೋಡ್ಕಲೆ ನಿವ್ಯಾ. ಉಜಾಲ ಮಕ್ಕಳ ಚಿಡಸ್ಕೊಳಮ್ಮ. ಉಜಾಲ ಇಲ್ಲ ಬಾಡಿ ಲೋಷನ್. ಖುಷಿನೇ? ಖುಷಿ ಆಯ್ತು. ಥ್ಯಾಂಕ್ ಯು. ಟೇಕ್ ಕೇರ್. ಮತ್ತೆ ನೆಕ್ಸ್ಟ್ ಇನ್ನು ಶಶಾಂಕದ ಒಂದು ಬಾಕಿ ಇದೆ, ವಿಜಿದ್ ಒಂದು ಬಾಕಿ. ನಮ್ ದೊಡ್ಡಪ್ಪ ಇಲ್ಲಿ, ನಮ್ ದೊಡ್ಡಪ್ಪಂದು ಇನ್ನೊಂದು ಬಾಕಿ ಇದೆ ಗೈಸ್. ಇದು ನಮ್ಮ ಜಯವ, ನಮ್ಮ ನಿಂಗಮ್ಮನ ತಂಗಿ. ಶಶಿಕಲಾ ಸೀರೆ ನಿಜ ಇಷ್ಟ ಆಯ್ತು ಕಣಮ್ಮ. ಇದು ಇಷ್ಟು ಹೊಸಿ ಸಕದ ಕಾಣಲ್ಲ ನೋಡ್ಕೊ. ನಿಂಗೆ ಇಷ್ಟ ಆಯ್ತಾ? ಇದು ನಿಜ ಹೇಳು, ಇಷ್ಟ ಆಯ್ತು ಇಷ್ಟ ಅಂತ? ಎಷ್ಟೋ ಒಂದು ದುಡ್ಡು ಅಮ್ಮ. ಇದು ನೋಡಮ್ಮ, ಇದು ನೀನ್ ಬೆಳ್ಳಗಿರೋದಕ್ಕೆ ಇದು ಬ್ಲ್ಯಾಕ್ ಸೀರೆ. ಇದು ಚೆನ್ನಾಗಿದ್ದ? ಇದು ಸೇಮ್ ತಾನೆ ನಿಂತರ್ದೆ ಅಲ್ವಾ ಈ ಸೀರೆ? ಓಕೆ ನನಗೆ ಎಲ್ಲ. ವಿಜಿಗೆ ಏನ್ ಹೇಳು, ನಿಮ್ ಫೇವ್ರೇಟ್ ವಸ್ತು ಏನು ಅಂತ ಬಾರಲ್ಲಿದ್ನ ಕಳಪುರಿ ಕೊಟ್ಟ. ಇವಾಗ ವಿಜಿಗೆ 1 ಮೂಟೆ ಕಳಪುರಿ ಕೊಡ್ತಿರು. ಹೇಗೆ ಕ್ರೇಜಿ ಅಲ್ಲ? ಕ್ರೇಜಿ ಗೈಸ್. ಇಷ್ಟು ತಂದಿರೋದ್ರಲ್ಲಿ ಸಿಕ್ಕಾಪಟ್ಟೆ ಒಂಥರ ವಿಚಿತ್ರ ಸಕ್ಕದಾಗ ಅನ್ಸಿದ್ದು, ಕ್ರೇಜಿ ಎಷ್ಟು ಅನ್ಸಿದ್ದು ವಿಜಿದು ಅನ್ಕೊಳ್ಳಿ. ಟಬ್ಬನ ಮಗ 1 ಪುರಿ ಕೊಟ್ಟ. ಗೈಸ್ ಬನ್ನಿ ಹೊರಡುವ ಇವಾಗ. ವಿಜಿ ತಗೋ ಹೋಗಿದ್ದಾವೆ. ವಿಜಿ ಅಲ್ಲ ಊಟಕ್ಕೆ ಹೋಗಿದ್ದಾನೆ ಮನೆಗೆ. ವಿಜಿ ಎಲ್ಲ ಕೊಟ್ರ ಮನಗಿದಾನಲ್ಲಪ್ಪ. ಮನಗಿದಾನಂತ ಬೆಳಕು ಕೊಡವ. ಲೇ ನನ್ನ ಮಗನ ಪುರಿ ಕೊಟ್ಟ ನೀನು. ನನ್ನ ಮಗನ ಏನ್ ಕೊಟ್ಟಿದ್ದೆ ನೀನು? ಏನ್ ಕೊಟ್ಟೆ ಹೇಳು? ಅವತ್ತು ನಾನು ಹೇಳ್ದೆ ತಾನೆ ನಿಂಗೆ ಏನ್ ಕೊಡ್ತೀಯ ಅದಕ್ಕೆ ಸಿಗುತ್ತಂತ. ಗೈಸ್ ವಿಜಿ ಎಲ್ಲ ಪುರಿನೇ ಖಾಲಿ ಆಗ್ಬಿಟ್ಟವೆ. ವಿಜಿ 1 ಪುರಿ ಕೊಟ್ಟಿದ್ದ. ಇವಾಗ ವಿಜಿಗೆ ನನ್ನ ಕಡೆಯಿಂದ 1 ಪುರಿ ಮುಟ್ಟೆ. ಹೆಂಗೆ ಮಸ ಹವಿಸ್ ದಿಸ್ ಮಸ? ಬೆಳೆಸ್ಕೊಬಿಡು. ಕಾಸೆ ಕೊಟ್ಬಿಡಿಲ್ಲ, ಚಿಂತೆ ಮಾಡಕ್ ವಿಜಿ ಇವಾಗ ಈ ಪುರಿ ಏನ್ ಮಾಡ್ತೀಯ? ಪುರಿನೇನು ಅಂಗಡಿ ತಗೋ ಮಾರಾಕ್ತೀನಿ. ಖರ್ಚು ಕಾಸಾಯ್ತಾ? ಮಗ ಪುರಿ ಓಪನ್ ಮಾಡಲ್ಲ ನೋಡ್ಕೊಳ್ಬೇಕಾರೆ ಎಲ್ಲ ಅಂಗಡಿಗೆ ತಗೋಗೆ ಮಾರಾಕೋದು. ಇಲ್ಲ ಬಂದವ್ರಿಗೆಲ್ಲ ಬಾರಿಗೆ ನಾನು ಹುಡ್ತಾ ಬಾ ನಾನಿಲ್ಲೇ ತುಂಬಿಲ್ವಾ ಅಲ್ಲಿ ನಮ್ಮ ಮನೆಯಲ್ಲಿ. ಹುಡ್ತಾ ಬಾ ಅಂದ್ಬಿಟ್ಟು ಒಂದೊಂದು ಹಂಚ್ಬಿಡ್ಲ. ನಂದಿನ್ನೂ ಬೇಜಾರು. ಅಲ್ಲ ಇನ್ನ ಮಗ ಪುರಿ ಹಂಚ್ತೀನಿ ಅಂತ ಮಾತ್ರ ಹೇಳ್ತಲ್ಲ ನೋಡ್ರಿ. ಅದಾದ್ರೂ ಕ್ರೇಜಿ ಗಿಫ್ಟ್ ಅಲ್ವಾ? ಹೆಂಗೈತೆ ಗಿಫ್ಟ್? ಹೆಂಗನ್ಸ್ತಿದ್ರು ಈ ಗಿಫ್ಟ್ ನೋಡಿ? ನಿನ್ನ ಮನದಾಳದ ಮಾತು ಹೇಳು. ಖುಷಿ ಆಯ್ತು ಕಣಪ್ಪ, ಹೇಳಿದ ತಕ್ಷಣ ಮಾಡ್ದಂಗೆ ಇದಾಯ್ತು. ಈ ಖುಷಿ ಆಗಲಿ. ಅಕಸ್ಮಾತ್ ನೀನೊಂದು ಎಣ್ಣೆ ಕೊಟ್ಟಿದ್ದೆ ಅನ್ಕೋ, ನಿಮ್ ಬಾಟ್ಲು ತಗೊಂಡು ನೀನೊಂದು ಎಣ್ಣೆ ಕೊಟ್ಟಿದ್ದೆ ಅನ್ಕೋ, ಅದಕ್ಕೆ ತಕ್ಕಾಗಿ 3-4 ಬಾಟ್ಲು ತಗೊಂಡವನು. ನನ್ನ ಮಗನೇ ನನಗೇನು ಗೊತ್ತು, ಎಣ್ಣೆ ಮಿಸ್ ಮಾಡ್ಕೊಂಡೆ. ಕೊಡು ಅಂತಂದಲ್ಲ, ಪುರಿ ಕೊಟ್ಟಿ. ಗೊತ್ತಾಗಿದ್ದೀರಾ ಫೋನ್ನೇ ಕೊಟ್ಬಿಡ ಅಲ್ವಾ? ಫೋನ್ ಡ್ಯಾಮೇಜ್ ಆಗಿತ್ತು ಫೋನು, ಹೊಸ ಫೋನು. ಕೆಂದೇನು ಕೊಟ್ಟಿದ್ದ?
ಕೆಂದನ್ ಕೇಳನೇ ಇಲ್ಲ, ಕೆಂದ ಪಕ್ಕ ಏನಾರು ಮಾಡ್ತಾನೆ ಅಂದ್ಬಿಟ್ಟು ದೊಡ್ಡ ದೊಡ್ಡದಾಗ ಕೇಳ್ತಾನೆ ಅಂದ್ಬಿಟ್ಟು. ನಮ್ಮಮ್ಮ ಸೀರೆ ಕೊಡ್ತಾ, ಸೀರೆ ಪೂರ್ತಿ ಚಿಂದಿ ಅರ್ಧ ಹಾಕಿದ್ದು, ಅಪ್ಪಿ ಲಿಪ್ಸ್ಟಿಕ್ ಅರ್ಧ ಹಾಕಿದ್ದು. ನಮ್ ಸಸಂಗು ಬೆಳ್ಳಿ ಚೈನು ಅಂತ ಅಂದ, ಬೆಳ್ಳಿ ಚೈನ್ ನಮ್ ಸಸಂಗು 500 ರೂಪಾಯಿ ಚೈನುಗಳ ಬೆಳಿದು. ನೀನೇನಾದ್ರು ಬೇರೆ ಕೊಟ್ಟಿದ್ರಿ? ಮಾರ್ಬಿಟ್ಟಿಗಳ ಪುರಿ ಫುಲ್ಲಿ ಡೆಂಟಾಗ್ಬಿಟ್ನಲ್ಲ ನಾನು. ಪುರಿ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡ್ಬೋದು ಕಳ. ಚೇರ್ ಸಿಕ್ತು ಬಿಡಪ್ಪ, ಪುರಿ ಚೇರ್. ಇದು ನಿಮ್ ಪರ್ಸೆಂಟ್ ತಗೊಂಡ ಬಿಡ್ಲ, ಪುರಿ ಮುಟ್ಟ ಮೇಲೆ ಮಳ್ಕೊಳ್ಳೋದು. ಎಲ್ಲ ಹೂ ಏರ್ಸಿದ್ರ ಪುರಿ ಹೂವಲ್ಲಿ ಪುರಿ ಏರ್ಸ್ಕೊಂಡ ಗುಡ್ರಂಗ್ ಏನಾರು ಕುಟೆ ಪುರಿಲಿ ಒಂದ್ ಇಡಿಗಿಡಿ ಏನು ಕೊಡಲ್ಲ, ಮಾರಾಕ್ತೀನಿ ಕಾಟ್ನ ಗಡಿ. ಗುಡ್ರ ಪುರಿ ಬೇಕಲಾ? ನೀ ಖಾರ ಕೊಡ್ಲಾ? ಖಾರ ಗೊತ್ತ ಪ್ಯಾಕೆಟ್ ಅದಾದ್ರೆ ಕ್ರೇಜಿ ಅಲ್ಲಿ ಎಲ್ಲ ಹಿಂಗದೆ ಏನು ಡೈಮಂಡ್ ವಜ್ರ. ಇಲ್ಲ ನೀನು ನನ್ನ ಫೇವ್ರೇಟ್ ಅಲ್ಲು ಅಂದಿದ್ರೆ ನೀನ್ ಅಲ್ಲಿ ಜಿಜ್ ಹಾಕ್ಬಿಟ್ಟು ಇನ್ನೊಂದು ಹೊಸ ಅಲ್ಲಿ ಕಟ್ಸ್ಕೊಡೋ ಕಳ. ಸೀರಿಯಸ್ ಆಗಿ ಕಟ್ಸ್ಕೊಡೋನ್ ವಿಜಯ್, ನಿಜವಲ್ವೇ. ಇಲ್ಲಿ ನೋಡಿ, ಒಂದಲ್ಲಿ ಕಿದಾಕ್ಬಿಟ್ಟು ಇನ್ನೊಂದಲ್ಲಿ ಕಟ್ಸ್ಕೊಡೋನು. ಈ ತರ ಮ್ಯಾಟ್ರ್ ಅಂತ ಗೊತ್ತಿಲ್ಲ ಕಳ. ಹಾ, ಗೊತ್ತಾಗಿದ್ರೆ ಇದು ಯಾವ್ದಕ್ಕೆ ಗೇರ್ ಹಾಕಿ ಒಳ್ಳೆಸ್ಟ್ ಗಿಫ್ಟ್ ನೇ ಹೊಡಿ. ಒಳ್ಳೆಸ್ಟ್ ಗಿಫ್ಟ್ಗೆ ಹಾಕದಂತೆಗಳ ಡೈಮಂಡ್ ಗೋಲ್ ತರ್ಸ್ಕೊಡೋದು. ಡೈಮಂಡ್ ಡೈಮಂಡ್ ಎಲ್ಲ ತರ್ಸ್ಕೊಳ್ಳಿ ಅಲ್ವಾ? ಸರಿ ಬರೋದಾ? ಸರಿ ಹೋಗಪ್ಪ. ಇನ್ನೇ ಏನೇನ್ ಪೆಂಡಿಂಗ್ ಇತ್ತು? ನಮ್ ಸಸಂಗು ಒಂದ್ ಬೆಳಿ ಸೇರ, ನಮ್ ದೊಡ್ಡಪ್ಪ ಒಂದ್ ಸೇಬ್ ಕೊಡ್ತು, 1 kg ಸೇಬ್ ತಗೊಂಡ್ ಬಂದ್ರಿ. ಅಪ್ಪ ಜನ ಗೈಸ್, ಅಪ್ಪ ಜನ ನಾನು ಅದೇ ಅನ್ಕೊಂಡಿದ್ದೆ. ಅಪ್ಪ ಜನ ಪಕ್ಕ ಯಾವ್ದಾರು ಎಣ್ಣೆ ಹೆಸರು ಹೇಳೋದು, ಒಂದು ಎಣ್ಣೆ ಬಾಟ್ಲಿ ತಗೋ ಕೊಟ್ಬಿಡವ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅಪ್ಪ ಜನ ಕುಡಿಯಂಗಿಲ್ಲ, ಏನಿಲ್ಲ. ಅಪ್ಪ ಜನ ಅದಕ್ಕೋಸ್ಕರ ಇಲ್ಲ ಅಷ್ಟೇ. ಸರಿ ಬತ್ತಿ ಕಣಮಿ. ಸರಿ ತಗೋಪ್ಪ. ಸರಿ, ಲವ್ ಯು. ಬಾಯ್ ಬಾಯ್. A few moments later. 456 ಗೈಸ್, ಹೊಲ್ತಕ್ ಬಂದು ನಮ್ಮ ಸಸಾಂಕ್ ಅಣ್ಣ ಇಲ್ಲೇ. ಅಯ್ಯೋಯ್ಯೋಯ್ಯೋಯ್ಯೋಪ್ಪ ಶ್ರಮಜೀವಿ. ಲವ್ ಎತ್ಕೊಂಡ್ ಮಡ್ಗು, ಎತ್ಕೊಂಡ್ ಮಡಗ್ತಾನೆ. ನಿಂಗೋಸ್ಕರ ಒಂದು ಸರ್ಪ್ರೈಸ್ ಕೆಲಸ ಮಾಡ. ಇಟ್ಕೊಳ್ಳಲಿ. ನನ್ ಬೆಳ್ಳಿ ಚೈನ್ ಕೇಳಿದೆ ಅಲ್ವಾ? ನಾನು ಕೊಡ್ತೀನಿ ಬರೀ ಅವ್ನಿಗೆ. ಯಾಕೆ ನಾನು ಕೊಡ್ತೀನಿ. ಇರಲ್ಲ, ನಾನು ಹಾಳು ಮಾಡಿರೋದು ಗೈಸ್. ಆ ಬೆಳ್ಳಿ ಚೈನ್ ಹಾಳಾಗಿಲ್ಲ, ನಾರ್ಮಲ್ ಒಂಚೂರು ಇದಾಗಿರಂಗದೆ ಅಷ್ಟೇ. ಅದು ಬಿಟ್ರೆ ನಮ್ಮ ಅಣ್ಣ ಬೆಳ್ಳಿ ಚೈನ್ ಆಸೆ ಪಟ್ಟ. ಮಂಡಿ ಕಲರ್ ಕೊಡ್ಲ. ಹಾ, ಮಂಡಿ ಇಟ್ಕೊ. ಇರ್ಲ ಮುಚ್ಕೊಂಡ. ಮಂಡಿ ಊರಿ ಬೇಡವೇನೋ, ಹೃದಯ ಕಾಲಡಿ ಇಡವೇನೋ, ತೆಗೆದು ಬಚ್ಚಿಟ್ಟಿಕೋ, ಇಲ್ಲ ತುಳಿದು ಕಾಲ್ ತೊಳೆದಿಕೋ ಅಣ್ಣ. ನನಗೋಸ್ಕರ ನಿನ್ನ ಪ್ರೀತಿಯ ತಮ್ಮನಿಂದ ಮೊದಲನೇ ಗಿಫ್ಟ್ ಗೈಸ್. ನಮ್ಮ ಅಣ್ಣಂಗೆ ಯಾವ ಗಿಫ್ಟ್ ಕೊಟ್ಟೇ ಇಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಕೊಡ್ತಿರೋದು. ಈ ಕಪ್ಪಿ ಮೊದಲು ಏನ್ ಮಾತಂತ ಆಡ್ತಿಯಲ್ಲ. ಹಾ ಗೈಸ್, ಇಲ್ಲ ನಮ್ಮ ಅಣ್ಣಂಗೆ ಬೆಳ್ಳಿ ಚೈನು ತಂದಿರೋದು, ಖುಷಿ ಪಡೋಣ. ನಾವು ಅಲ್ಲಿ ಕೇಳೋದು ಆನೆ ಕಡಕ ಚೈನ್ ಇದ್ರೆ ಕೊಡಿ ಅಂತ. ಹಾ, ಇಲ್ಲ ಅಂತಂದ್ರೆ ನನ್ ಕಡೆಯಿಂದ ನಿನ್ ತಮ್ಮ ಪ್ರೀತಿಯಿಂದ ತಂದವನೇ. ಸಣ್ಣದು ಗಿಣ್ಣದು ಅಂತ ನೋಡಕ್ ಹೋಗ್ಬೇಡ ಅಣ್ಣ, ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ. ಆಯ್ತಣ್ಣ? ನೀನ್ ತಾಳಿ ಕಟ್ಟಂಗ್ ಕಟ್ತಿದ್ದಲ್ಲ ಸಣ್ಣದು ಅಂತಾನೆ ಡಬಲ್ ಕರೆಕ್ಟಾಗಿ ಹಾಕಂಬದವೇ. ಆಯ್ತು, ಇಷ್ಟ ಇರ್ಲ. ಯಾಕ್ಲ ಕಾಣಲ್ಲ ಸಕ್ಕತ್ತಾಗದಕ್ಕಲ್ಲ. ಚೆನ್ನಾಗೈತೆ. ಜಾತ್ರೆ ತರ ಹಾಕತಾರ ನನ್ನಂಗೆ ನೋಡಿ. ನಿನ್ ತರ ಸಿಂಪಲ್ ಆಗಿ ಹಾಕಬೇಕು. ಇಲ್ಲ ನನ್ ತರದ್ ಕೇಳಿದಿ, ಅದ್ 12,000 10,000 ಹೇಳಿದ್ರು. ಬಟ್ ಆದ್ರೆ ಸಿಂಪಲ್ ಆಗಿ ಸಕ್ಕದಾಗೈತೆ ಅಲ್ವಲ್ಲ? ನೋಡು, ದೂರದಿಂದ ನೋಡು, ಕಾಣಿಸ್ತಾ. ಸೇಮು. ನಿನ್ ತಮ್ಮ ಒಂದ್ ಪಪ್ಪಿಕೊಳ್ಳ. ದಿಸ್ ಇಸ್ ಅಣ್ಣ ತಮ್ಮ. ಖುಷಿ ಅಣ್ಣ? ಖುಷಿ ಆಯ್ತು. ಬೆಳಗ್ಗೆ ಚೈನ್ ಮೇಲೆ ಕಲ್ಲೆದಾಗ್ತಾ ಇರಲ್ಲ, ಯಾಕೆ ಎದಾಗ್ತಾ ಇದೆ ಲೂಸ್ ನನ್ನ ಮಗನೆ ಅಂತ ಬೈಯೋನು. ಫುಲ್ ಟ್ರಿಗರ್ ಆಯ್ತಿದ್ದ. ಇವಾಗ ನೋಡ್ರಿ ಫುಲ್ ಖುಷಿ ಆಗವನೆ ಅಣ್ಣ. ನನ್ನ ಕತ್ತಲ್ಲೊಂದು ಬೆಳ್ಳಿ ಚೈನು, ನಮ್ಮ ಅಣ್ಣನ ಕತ್ತಲ್ಲೊಂದು ಬೆಳ್ಳಿ ಚೈನು ಅಷ್ಟೇ ಗೈಸ್. ಬನ್ನಿ ಇವಾಗ. ಆಲ್ಮೋಸ್ಟ್ ಎಲ್ಲರಿಗೂ ಖುಷಿ ಪಡಿಸಿದ್ದು. ನಮ್ಮ ದೊಡ್ಡಪ್ಪ ಒಬ್ರು ಮಿಸ್ಸು. ದೊಡ್ಡಪ್ಪ ಹೊಲದಲ್ಲಿತ್ತು, ಸೇಫ್ ತರದ್ ಮಾಡ್ಬಿಟ್ಟಿದ್ದು. ಹಟ್ಟಿಗೆ ಹೋಗ್ಬಿಟ್ಟು ಕೊಡ್ಬೇಕು ಅಷ್ಟೇ. ಇವಾಗ ಬೆಂಗಳೂರಿಗೆ ಹೋಗ್ಬೇಕು. ಬನ್ನಿ ಡಬಲ್ 456 ಗುರು ಬಂದು ಗುರು ಗೈಸ್. ನಮ್ ದೊಡ್ಡಪ್ಪ ನೋಡಿ ಇಷ್ಟು ಕಷ್ಟಪಟ್ಕೊ ಓದ್ಕೋಬರ್ತದೆ ಅಂತ. ಕೊಡೋನು
ಕುಸ್ತಿ ಬಿಡು ಗೆದ್ಬಿಟ್ರೆ ಮಗ ನೀನು 5,000 ಕೊಡ್ತೀನಿ ಮತ್ತೆ 5,000 ಇವತ್ತೆ 5,000 ಗುರು ಏನ್ ಗುರು ಏನ್ ಕುಸ್ತಿ ಬಂದೆ ಯಾರು ಹೇಳಿದ್ರು 5,000 ಕೊಡ್ತೀನಿ ಈಗಲೇ ಸರಿ ಗುರು. ಅಲ್ಲಿ ಅವ್ನು ಎತ್ತಕೊಂಡ್ರೆ ಮಗ 5,000 ಈಗಲೇ ನನ್ನ ಎತ್ತಕೊಂಡ್ರೆ 5,000 ನಿಂಗೆ ಈಗ 5,000 ಆಗಲ್ಲ ಬಿಡು 10,000 ನಿಂದ 5,000. ಯಾವಾಗ ಸೊಪ್ಪು ನಾನು 10,000 ಕೊಡ್ತೀನಿ. ಲೇ ಬಿಡಲೇ ನಮ್ ದೊಡ್ಡಪ್ಪನ ಕಾನ್ಫಿಡೆನ್ಸ್ ಹೊಡಿಯಕ್ಕಾಗಲ್ಲ ನೀನು ನನ್ನ ಹೊಡೆಯೋದ್ರಲ್ಲಿ ನಮ್ ದೊಡ್ಡಪ್ಪನ ಕಾನ್ಫಿಡೆನ್ಸ್ ಹೊಡಿಯಕ್ಕಾಗಲ್ಲ ನೋಡಿ, 5,000 ಈಗ ಅವನು ಹುಡುಗ ಬೇಡ ನಮ್ಮ ಮುದ್ಕ ನಾನು ಹಿಡಿದ ಮಗ ನೀನು ತೊಡೆ ತಟ್ಟಿವಪ್ಪ, ತೊಡೆ 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 ಗುರು 4/6 ಗುರು ಗತ್ತು ಅಂದ್ರೆ ಗತ್ತು ಗುರು ನಿಂದು ನೀನ್ ಇಷ್ಟು ಸೇಫ್ ಕೊಟ್ಟಿದೆ ಅಂತಲ್ಲ ಗುರು. ಗುರು ನೀನ್ ಸೇಬ್ ಕೊಟ್ಟಿದ್ದಲ್ಲ ಗುರು ಅದಕ್ಕೆ ನಿಂಗೆ 1 kg ಸೇಬ್ ತಗೊಂಡ್ನಿ ಗುರು ಯಾವ್ದು ಹೇಳು ಸೇಬು? ಕಾಶ್ಮೀರ್ ಸೇಬು ಗುರು. ಗುರು ನಿಮ್ ಮಟ್ಟಿಲಿ ಇರ್ತದೆ ಗುರು ಓಕೆನಾ ಈಸ್ಕೊಡು ಗುರು ಫುಲ್ ತಿನ್ಬೇಕು ನೀನೆ ಮಲ್ತರ ಇರ್ಬೇಕು ಸೂಪರ್ ಗುರು ಒಳ್ಳೆ ಸೇಬ್ ತಗೊಂಡಿ ಗುರು ನೀವ್ 1 ಸೇಬ್ಗೆ ಅರ್ಧ ಐದು ಗುರು ಕಾಶ್ಮೀರ್ ಗುರು ಆ ಸೇಬ್ ತಿನ್ಬಿಟ್ಟು ನನ್ ಮಗನ್ ಹೊಡಿಬೇಕು ಗುರು ನೀನು ಅದೇ ಗುರು ಈಗ ಕೆಡಕ ಉಜ್ಬಿಡು. ಈಗ ಒಂದು ಕೈ ಕಡಿಸಿ ಹೊಡಿತೀನಿ ಸರಿ ಗುರು ಬದಿ ಗುರು ಮೊನ್ನೆ ನೋಡ್ಬೇಕಾಯ್ತು ನೀನು ಏನು ಹೊಡೆಯಕ್ಕೆ ಹೋಗೋಣ ಮಗ ಅಲ್ಲ ಒಳಗ ಏನು ಕ್ಯಾಡಬ್ರು ಏನು ಯಾರು ಬಿಡ್ತಾರೆ ಮಾಡಿದೆ ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ನಿಮ್ಮೂರ್ ಗುಂಜನ ಮೂರ್ಗೆ ಆಟ ಲೇ ಗುಳೆ ಬಿಡಲೇ ನಮ್ ದೊಡ್ಡಪ್ಪನ ಕಾನ್ಫಿಡೆನ್ಸ್ ಹೊಡಿಯಕ್ಕಾಗಲ್ಲ ನೀನು ಏನಿದ್ರು ಆಟ ನಿನ್ ಮಗನ್ ಕೆಡಕ ಉಜ್ಬಿಡ್ತೀನಿ. ಕೋಣೆ ಉಡ್ಸಲೇ ನಮ್ ದೊಡ್ಡಪ್ಪನ ಮುಂದೆ ಏನಿಲ್ಲ ಬಿಡಲ್ಲ ಟೈಮ್ ಕೊಡ್ತಿ ಕಣ ಮಗನೆ ಇನ್ನು 50 ವರ್ಷ ಟೈಮ್ ಕೊಡ್ಬಾ ಒಂದ್ 10,000 ಒಂದ್ 5,000 ಸೋಡಿ ಕೊಟ್ಟು ಮಗನೇ 10,000 ಸರಿ ಗುರು ಬದಿ ಗುರು ಬಾ ಯಾವ ರೀತಿ ಡಬಲ್ ಟಚಿಂಗ್ ಫಿಗರ್ ಗುರು ನೋಡಿ ಆಗ ಉಜ್ಜಿ ಸರಿ ಗುರು ಬುದ್ಧಿ ಗುರು ಬೆಂಗಳೂರಿಗೆ ಐತಿ ಗುರು ಬಾಯ್ ಬಾಯ್ ಗುರು ಸೇಬಿಸ್ಕೊಂಡು ಗುರು ಬೇಸ್ ಬನ್ನಿ ಹೊಡುವ ಬ್ರೋ ಎಡಿಟರ್ ಬ್ರೋಗೆ ಗೊತ್ತಾಗಲ್ಲ ಬ್ರೋ ಕೆಲವೊಂದು ಟೈಮಲ್ಲಿ ನಮ್ ದೊಡ್ಡಪ್ಪ ಬೈಯ ಕೆಟ್ಟ ಮಾತುಗಳು ಎಡಿಟರ್ ಬ್ರೋ ಸ್ವಲ್ಪ ಬೀಪ್ ಹಾಕಿ ನಮ್ ದೊಡ್ಡಪ್ಪ ಬೈದಿರೋದಕ್ಕೆ ಓಕೆನಾ ಸರ್ ನಿಮಗೆ ಗೊತ್ತು ನಾನೊಬ್ಬ ಸಿನ್ಸಿಯರ್ ಎಡಿಟರ್ ಅಂತ. ಗೈಸ್ ಫೈನಲ್ ಆಗಿ ಬೆಂಗಳೂರಿಗೆ ಬಂದವಿ ಇವಾಗ ನಾನು ನಿಮಗೆ ಕ್ರಿಯೇಟರ್ಸ್ನ ತೋರಿಸ್ಕೊಡ್ತೀನಿ ಸುಮಾರು ಜನ ಕ್ರಿಯೇಟರ್ಸ್ ಬಂದವರಂತೆ ಮೂವಿಗೆ ಮತ್ತೊಂದು ಶೂಟ್ ಉಂಟು ಒಂದು ಪ್ರಮೋಷನ್ ಶೂಟ್ ಉಂಟು ಬನ್ನಿ ಯಾರ್ಯಾರು ಬಂದವ್ರೆ ಅಂತ ನೀನು ನೋಡಿಲ್ಲ ಬಟ್ ನಾವು 5 ಜನ ಮಿನಿ ಸ್ಟಾರ್ಸ್ ಯಾವೇ ನಾವು 5 ಜನ ಅವಿ ಅದು ಬಿಟ್ರೆ ಬೇರೆ ಬೇರೆ ಕ್ರಿಯೇಟರ್ಸ್ ಯಾರು ಬಂದವ್ರೆ ಅಂತ ತೋರಿಸ್ಕೊಡ್ತೀನಿ ನಿಮ್ಮ ಹತ್ರ ಆಯ್ತಾ ನನ್ನ ಹತ್ರನೂ ಆಯ್ತು ಬ್ರ ನಿಮ್ದೇ ನಮ್ದು ನಾನು ಒಂದು ಮಾಡಿಸ್ಕೋಬೇಕಂತ ಪಾರ್ಟಿ ಅವಲ್ಲ ಟಿಕೆಟು ಸಿನಿಮಾ ಹಾಲಿ ಒಂಚೂರು ಚೆನ್ನಾಗೈತೆ ನನಗೆ ಏನು ಮಾಡಿ ಇವ್ರದ್ದು ಸ್ವಲ್ಪ ಬಾಂಬ್ ಗೇಮ್ ಇದ್ದು ಒಂಚೂರು ಸರ್ಚ್ ಮಾಡಿ ಭಯ ಸಿಚುವೇಶನ್ಸ್ ಮೇಲೆ ಸಿಚುವೇಶನ್ ಗೈಸ್ ಇವ್ರು ಯಾರಂತ ನಿಮಗೆ ಗೊತ್ತಾಗಿರ್ಬೇಕಲ್ಲ ದಿಸ್ ಇಸ್ ದಿ ವೈಲ್ಡ್ ಬೀಸ್ಟ್ ಅಂತ ಇವ್ರ ಫಿಟ್ನೆಸ್ ಇಷ್ಟ ನಂಗೆ ಅದಕ್ಕೋಸ್ಕರ ಫಾಲೋ ಮಾಡ್ತಿರ್ತೀನಿ ಬ್ರೋ ಏನಾದ್ರು ನಮ್ಮ ಆಡಿಯನ್ಸ್ಗೆ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹುಡುಗಂಗೆ ನಮ್ಮ ಬ್ರೋನ ಫಾಲೋ ಮಾಡ್ರಿ ನಮ್ದು ಸ್ಟಾರ್ಟ್ ಮಾಡ್ತೀನಿ ಸೂನ್ ಸೂಪರ್ ಬ್ರೋ ವೇಟಿಂಗ್ ಬ್ರೋ ಸೇ ಹಾಯ್ ಬ್ರೋ ಗೈಸ್ ಇಲ್ಲ ನೋಡಿ ಸುಮಾರು ಜನ ಕ್ರಿಯೇಟರ್ಸ್ ಬಂದವರು ಸ್ವಲ್ಪ ಜನ ಮಾತಾಡ್ಸ್ತೀನಿ ನಾನು ಯಾರು ಗೊತ್ತು ಎಲ್ಲರೂ ಇನ್ನು ಬರೋರು ನಾನು ತೋರಿಸ್ತಿದ್ದೀನಿ ಗೈಸ್ ನಮ್ಮ ಗೌಡ್ ಹುಡುಗ ಏನಾಯ್ತು ಬಿಯ ಬಾಯ್ ಬಿಟ್ಟು ಹೇಳು ನೋಡಿದ್ರೆ ಖುಷಿ ಬ್ರೋ ಒಳಗಿಂದ ಏನ್ ಕಾಣಿಸ್ತೈತಿ ಹೇಳು ಕಾಣಿಸ್ಬಾರ್ದೆಲ್ಲ ಕಾಣಿಸಿದ್ರೆ ಆದ್ರೆ ಅಂದು ಹೇಳಕ್ಕಾಗಲ್ಲ
ತೇಜ ಗೈಸ್, ಯಾರ್ಯಾರು ಕಮೆಂಟ್ ಅಲ್ಲಿ ತೇಜ ಬ್ರೋ ಫ್ಯಾನ್ಸ್ ಅಂತ ಹಾಕ್ತಿರೋ ಆ ಥರ ನಾನು ಒಬ್ಬ ತೇಜ ಬ್ರೋ ಫ್ಯಾನ್ ಗೈಸ್. ಇದು ಕಣ್ಣೀರಲ್ಲ, ಹೃದಯದ ವೇದನೆ. ಸಂಜೆ ಅವ್ರ ವಿಡಿಯೋದಲ್ಲಿ ಚೆನ್ನಾಗಿದ್ದೀರಾ ಬ್ರೋ? ಸೂಪರ್ ಬ್ರೋ, ಒಳ್ಳೆ ಯೂಟ್ಯೂಬರ್ ನಮ್ಮ ಸರಸ್ವತಿ ಸಿಕ್ಕಿದ್ದಾರೆ, ಖುಷಿ ಆಗುತ್ತೆ, ಒಳ್ಳೆದಿದೆ. ಆಕ್ಚುಲಿ ಆಕ್ಚುಲಿ ಯಾವಾಗ ನೀವು ಮೇಂಟೈನ್ ಮಾಡಿದ್ದನೋ ನೀವು ಅಮ್ಮ ಅಳ್ಬೇಡಮ್ಮ ನೀವು ವಾಷಿಂಗ್ ಮಿಷಿನ್ ಕರ್ಕೋರು ಬರೋಗೆ ನಾನು ಹಿಂಗೆ ನೋಡ್ಕೊತಿರಲ್ಲ. ಎಷ್ಟು ನೋಡಿದ್ರೆ ಯೂಟ್ಯೂಬ್ ನೋಡ್ತಾರೆ, ತುಂಬ ನೋಡ್ತಾರೆ, ಒಳ್ಳೆ ಕಂಡಿದೆ, ಎಲ್ಲರೂ ಕಂಡಿದೆ. ಬೀದ ಮನೆ ಸಾಗಿದ್ದಾಗ ಆದ್ಮೇಲೆ ಕುಜಿಗಳ ಗಿಚ್ಚಿಗೆ ವಂಡರ್ಫುಲ್ ಮೈಸೂರಿಗೆ ಗೊತ್ತು ಇವ್ರದ್ದು ಸರ್ ಸರದ ಕಂಡಿದೆ. ಗೈಸ್ ಹಿಂದೆ ಗೊತ್ತಾಯ್ತು ನೋಡ್ರಿ ನನ್ನ ಸೈನ್ಯ. ಬ್ಲಾಗ್ ಮಾಡ್ತಿದ್ದೆ. ಏನ್ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪ. ಹಾಯ್ ಗೈಸ್, ದಿಸ್ ಈಸ್ ಸಂಧ್ಯಾ. ಆಯ್ತು, ಈ ಹೇರ್ ಸ್ಟೈಲ್ ಎಲ್ಲಿ ಕದ್ರಿ ಹೇಳಿ ಬ್ರೋ? ಹೇರ್ ಸ್ಟೈಲ್ ಎಲ್ಲೋ ಕಾಪಿ ಹೊಡ್ತಿದ್ದೀರ ಬ್ರೋ. ಎಷ್ಟು ಝೂಮ್ ಅಂತ ತೋರಿಸ್ತಾರೆ. ಏನ್ ಗೊತ್ತಾ, ನನ್ ವ್ಲಾಗ್ಸ್ ನೋಡೋದೇ ಸಂಧ್ಯಾ ವ್ಲಾಗ್ಸ್ ನೋಡೋದೇನೆ ತೇಜ ನೋಡಕ್ಕೆ. ತೇಜ ವ್ಲಾಗ್ ನೋಡೋದು ತೇಜ ನೋಡಕ್ಕೆ ಆಯ್ತು. ಆಯ್ತಾ? ಬ್ರೋ ಎಲ್ಲೋ ಸುಟ್ಟು ವಾಸನೆ ಮತ್ತೆ ಬ್ರೋ. ಗೈಸ್, ವಿ ಆರ್ ನೌ ಲಿವಿಂಗ್. ಬುದ್ಧಿ ಬ್ರೋ ನಿಮ್ದು. ಮತ್ತೆ ಸಿಗ್ತೀವಿ, ಆದಷ್ಟು ಬೇಗ ಸಿಗ್ತೀವಿ. ಮತ್ತೆ ನಮ್ಮ ತೇಜ ಬ್ರೋ ಫ್ಯಾನ್ ನಾನು. ಬ್ರೋ ಬ್ರೋ ಸಿಗೋಣ ಬ್ರೋ. ಸಾರಿ 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 ನಿತ್ಯ ಅವರೇ, ಸಾರಿ 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 ಗೈಸ್. ಹುಷಾರು, ಸಿಗುವ ಮತ್ತೆ 7ನೇ ತಾರೀಕು. ಓಕೆ ಆಯ್ತಾ? ಹಾಯ್ ಡಾರ್ಲಿಂಗ್. ಬೇರೆ ಲೆವೆಲ್. ಗೈಸ್, ಅಲ್ಲಿ ನಮ್ಮ ಕರಿಯನ್ನ ಪಾರ್ಕ್ ಮಾಡಾಯ್ತು. ಇವಾಗ ನಮ್ ಗೋಳಿ ಕಾಣಬಾರ್ದು ಅಂದ್ಬಿಟ್ಟು ಎಸ್ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ, ನಮಸ್ಕಾರ. ಗೈಸ್, ಫಸ್ಟ್ ಟೈಮ್ ನಾನು ಈ ರೆಸಾರ್ಟ್ಗೆ ಬಂದಿರೋದು. ಹೇಗಿದೆ ಅಂತ ಫುಲ್ಲು ಹೇಳ್ತೀನಿ, ಮಜಾ ತೋರಿಸ್ತೀನಿ. ಗೈಸ್, ನಾವು ಇವಾಗ ಸ್ಕೈ ಬ್ಲೂ ಆರ್ಚಿಡ್ಗೆ ಬಂದವಿ. ಇಲ್ಲೇ ಉಳ್ಕೊಂಡು ನಾಳೆಗೆ ಮತ್ತೆ ತಿರುಗಿ ಇನ್ನೊಂದು ಶೂಟ್ ಇತ್ತು ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡು ನಾಳೆಗೆ ಎದ್ದು ಹೋಗ್ಬೇಕು. ವೆಲ್ಕಮ್ ಗೈಸ್, ಪ್ಲೆಸೆಂಟ್ ವೆಲ್ಕಮ್. ಗೈಸ್, ಬನ್ನಿ ರೂಮ್ಗೆ ಚೆಕ್ ಇನ್ ಆಯ್ತಾವೆ ಇವಾಗ. ಇದೇ ನೋಡಿ ನಮ್ ಕೊಟ್ಟಿರೋ ರೂಮ್. ಈ ಕಡೆ ಇಬ್ರು ಮನೆ ಕತ್ತೀವಿ. ಇವಾಗ ಊಟ ತಂದಿಟ್ಟವ್ರೆ. ಗುಳಿ ಮರಿ ಬಿಚ್ಕೊಳ್ತಾವೆ. ನನ್ನ ಔಟ್ಫಿಟ್ ಈಸ್ ಔಟ್ಫಿಟ್ ಈಸ್ ಫಿಟ್ಟಿಂಗ್. ಚೆನ್ನಾಗದೆ, ನೋಡಕ್ ಚೆನ್ನಾಗಿರ್ಬೇಕಲ್ಲ, ಮನ್ಸು ಚೆನ್ನಾಗಿರ್ಬೇಕಲ್ಲ ಗುಳಿ. ನನಗೆ